ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ಕುಮಾರ್ ಚಕನು, ಫಿಸಿಷಿಯನ್ ಮತ್ತು ಈ ಸಾರ್ವಜನಿಕ ಆಸ್ಪತ್ರೆ ಬೈಲಹೊಂಗಲದ ಮುಖ್ಯ ವೈದ್ಯಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೇನೆ. ಮೊದಲಾಗಿ ದಿನಾಂಕ 28, 29, 30 ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ರಾಷ್ಟ್ರಾದ್ಯಂತ ನಡೆಯೋದ್ರಿಂದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಂದರೆ ಎಲ್ಲ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ತಮ್ಮ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಹನಿಗಳನ್ನ ಹಾಕುವ ಮುಖಾಂತರ ನಾವು ಈ ಪೋಲಿಯೋ ಒಂದು ಕಾಯಿಲೆಯನ್ನು ತಡೆಗಟ್ಟಬಹುದು ಮತ್ತು ನಾವು ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬಹುದು. ಅದಕ್ಕೆಲ್ಲರೂ ತಾವು ಸಹಕರಿಸಬೇಕು ಅಂತ ಮೊದಲನೇದಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಜುಲೈ 1 ವೈದ್ಯರ ದಿನಾಚರಣೆ ಅವನ್ನ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ವೈದ್ಯರಪ್ಪ ಅಂತಂತಂದ್ರೆ ನಮ್ಮ ರಾಷ್ಟ್ರದ ಬೆನ್ನೆಲುಬಿದ್ದಂಗೆ ವೈದ್ಯೋ ನಾರಾಯಣೋ ಹರಿ ಅನ್ನೋ ಹಾಗೆ ವೈದ್ಯರ ಸೇವೆ ಎಷ್ಟು ನಮ್ಮ ಸಮಾಜಕ್ಕೆ ಮುಖ್ಯ ಇದೆಯಪ್ಪ ಅಂತಂತಂದ್ರೆ, ಯಾವುದೇ ಒಂದು ಎಮರ್ಜೆನ್ಸಿ ಇರ್ಬೋದು, ಯಾವುದೇ ಕಾಯಿಲೆಗಳಿರ್ಬೋದು, ಯಾವುದೇ ಒಂದು ನಾವು ರಾಷ್ಟ್ರೀಯ ಕಾರ್ಯಕ್ರಮ ಇರ್ಬೋದು, ವೈದ್ಯರ ಪಾತ್ರ ಪ್ರಮುಖವಾಗಿರ್ತದೆ. ಅಂಥ ವೈದ್ಯರನ್ನ ಒಂದು ಗೌರವಿಸುವುದ ಸಲುವಾಗಿ ಮತ್ತು ಡಾಕ್ಟರ್ BC ರಾಯ್ ಅನ್ನೋ ಒಬ್ಬ ವೈದ್ಯರು, ಅವರು ಹುಟ್ಟಿದ್ದು ಈ ವೈದ್ಯರ ದಿನಾಚರಣೆ ದಿನವೇ ಮತ್ತು ಅವರು ಸಾವಾಗಿದ್ದು ಆವತ್ತಿನ ದಿನವೇ. ಅವರ ಒಂದು ನೆನಪಿಗೋಸ್ಕರ ನಾವು ವೈದ್ಯರ ದಿನಾಚರಣೆ ಆಚರಿಸಿದ್ದೇವೆ. ಸೊ ಅವತ್ತಿನ ದಿನ ವೈದ್ಯರಿಗೆ ಒಂದು ಗೌರವ ಕೊಡುವ ಸಲುವಾಗಿ ನಾವು ವೈದ್ಯರನ್ನ ನಾವು ದೇವರಂತ ನೋಡ್ತೇವೆ. ಅದೇ ರೀತಿಯ ಸಮಾಜದ ಸಹಕಾರವೂ ನಮಗೆ ವೈದ್ಯರ ಜೊತೆ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ವೈದ್ಯರೆಲ್ಲರೂ ಕೂಡಿಕೊಂಡು ಸೇವೆಯನ್ನು ಮಾಡ್ಬೋದು ಅಂತ ಹೇಳ್ತಾ ನಾ ಎಲ್ಲರಿಗೂ ವೈದ್ಯರ ದಿನಾಚರಣೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಬೈಲಹೊಂಗಲ ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ಹೇಳ್ಬೇಕಪ್ಪ ಅಂತಂತಂದ್ರೆ, ತಮಗೆಲ್ಲ ಗೊತ್ತಿದೆ, ಮೊದಲು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಮೊದಲು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಜನರಲ್ ಹಾಸ್ಪಿಟಲ್ ಮಾತ್ರ ಇತ್ತು. ಈಗ 2024ರಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೊಸದಾಗಿ ಸ್ಟಾರ್ಟ್ ಆಯ್ತು. ಅದು ಸ್ಟಾರ್ಟ್ ಆದ್ಮೇಲೆ ನಮಗೆ 2 ಆಸ್ಪತ್ರೆಗಳು, ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಮತ್ತೊಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ನಮ್ಮ 2 ಆಸ್ಪತ್ರೆ ಸೇರಿ 19 ವೈದ್ಯರ ತಂಡ ಇದೆ, 135 ಸಿಬ್ಬಂದಿ ವರ್ಗ ಇದ್ದಾರೆ. ಎಲ್ಲರೂ ಇವತ್ತಿನ ದಿವಸ ಯಾವ ರೀತಿ ಕೆಲಸ ಮಾಡ್ತಿದ್ದೀವಪ್ಪ ಅಂತಂದ್ರೆ, ರಾಜ್ಯದಲ್ಲೇ ಒಂದು ಉತ್ತಮ ಆಸ್ಪತ್ರೆಯಾಗಿ ನಮ್ಮ ಆಸ್ಪತ್ರೆ ಹೊರಹೊಮ್ತಾ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ದಿನಾಲು 600ರಿಂದ 800 ಹೊರರೋಗಿಗಳು ಬರ್ತಾರೆ. ದಿನಾಲು 100ರಿಂದ 120 ಒಳರೋಗಿಗಳಿಗೆ ಅಡ್ಮಿಟ್ ಆಗ್ತಾರೆ. ಮತ್ತು ಇಲ್ಲಿ ಎಲ್ಲಾ ರೀತಿಯಿಂದ ಸೌಲಭ್ಯ ನಾವು ಇವತ್ತಿನ ದಿವಸ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಹೃದಯ ರೋಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಚಿಕಿತ್ಸೆ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಜನರಲ್ ಸರ್ಜರಿ ಇದೆ, ಎಲ್ಲಾ ಸರ್ಜರಿ, ಏನೋ ಒಂದು ಸರ್ಜರಿದು ಇದ್ದು ಕೂಡ ಅದಕ್ಕೂ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಆಗ್ತಿದೆ. ENT ವೈದ್ಯರಿದ್ದಾರೆ, ಎಲುಬು ಕೀಲು ತಂಡದ ವೈದ್ಯರಿದ್ದಾರೆ, ಸ್ಕ್ಯಾನಿಂಗ್ ಮಾಡುವಂತ ವ್ಯವಸ್ಥೆ ಇದೆ. ಮತ್ತು ನಮ್ದು ಸ್ಪೆಷಲ್ ಆಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಅಲ್ಲಿ 3 ಜನ ಗೈನಕಾಲಜಿಸ್ಟ್ ಅಂತ ಹೇಳ್ತೇವೆ, ಹೆರಿಗೆ ತಜ್ಞರು 3 ಜನ ರೌಂಡ್ ದ ಕ್ಲಾಕ್ ವರ್ಕ್ ಮಾಡ್ತಾ ಇದ್ದಾರೆ. ಅರವಳಿಕೆ ತಜ್ಞರು 2 ಇದ್ದಾರೆ, ಚಿಕ್ಕ ಮಕ್ಕಳ ತಜ್ಞರು 2 ಇದ್ದಾರೆ. ಅದ್ರ ಜೊತೆಗೆ ಸ್ಟಾಫ್ ನರ್ಸ್ ಮತ್ತು ಗ್ರೂಪ್ ಡಿ ತಂಡ ಎಲ್ಲ 24x7 ಕೆಲಸ ಮಾಡ್ತಾ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಇದಕ್ಕಿಂತ ಮೊದಲು ನಾವು 2 ವರ್ಷದ ಹಿಂದೆ ಹೋದಾಗ ನಮ್ಮ ಆಸ್ಪತ್ರೆಯಲ್ಲಿ 50ರಿಂದ 60 ಹೆರಿಗೆಗಳು ಮಾತ್ರ ಆಗ್ತಾ ಇದ್ವು. ಇವಾಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆದ್ಮೇಲೆ ಮೊದಲು ನಮಗೆ 60, 70, 80, 100ವರೆಗೂ ನಮಗೆ ಹೆರಿಗೆಗಳು ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಯಾವಾಗ ನಾವು ಸಾರ್ವಜನಿಕರಲ್ಲಿ ನಮ್ಮ ಆಸ್ಪತ್ರೆ ಬಗ್ಗೆ ಒಂದು ವಿಶ್ವಾಸ ಮೂಡ್ತು, ಇಲ್ಲಿ ಸೇವೆ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಇವತ್ತಿನ ದಿವಸ ಕಳೆದ ಒಂದು 6 ತಿಂಗಳ ನಮ್ಮ ಆಸ್ಪತ್ರೆಯಲ್ಲಿ 220, 227, 230 ಗಡಿ ದಾಟಿ ಹೆರಿಗೆಗಳಾಗ್ತಿದ್ದೇವೆ. ಯಾವುದೇ ರೀತಿಯಿಂದ ಇದುವರೆಗೂ ನಮ್ಮ ಆಸ್ಪತ್ರೆಯಲ್ಲಿ ತೊಂದರೆಗಳಾಗಿಲ್ಲ. ಅತ್ಯುತ್ತಮವಾದ ಸೇವೆಯನ್ನ ನಾವು ಕೊಡ್ತಾ ಇರೋದ್ರಿಂದ ಜನರಲ್ಲಿ ಈ ಸರ್ಕಾರಿ ಆಸ್ಪತ್ರೆ ಮೇಲೆ ಹೆಚ್ಚಿನ ವಿಶ್ವಾಸ ಬರ್ತಾ ಇದೆ. ಅದೇ ರೀತಿಯಾಗಿ ನಾನು ಎಲ್ರಿಗೂ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ಅಂತಂದ್ರೆ, ಇದೇ ರೀತಿಯಾಗಿ ತಮ್ಮ ಸಹಕಾರ ನಮ್ಮ ಜೊತೆಗಿತ್ತಪ್ಪ ಅಂತಂತಂದ್ರೆ ನಾವು ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಟ್ಟು ನಮ್ಮ ಈ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯನ್ನ ರಾಜ್ಯದಲ್ಲಿ ಅತ್ಯುತ್ತಮ ಮಾದರಿಯನ್ನ ಆಸ್ಪತ್ರೆಯಾಗಿ ನಾವು ಕೊಂಡೊಯ್ಯಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಈ ಎಸ್ಪೆಷಲಿ ಪೋಲಿಯೋ ಕಾರ್ಯಕ್ರಮ ಅತಿ ಮುಖ್ಯವಾಗಿರ್ತದೆ. ಎಲ್ಲಾ ಮಕ್ಕಳಿಗೂ ಪ್ರತಿ ಬಾರಿ 2 ಹನಿಗಳು ಅನ್ನೋ ಹಾಗೆ ಪಲ್ಸ್ ಪೋಲಿಯೋ 2 ಹನಿಗಳು ಹಾಕುವ ಮುಖಾಂತರ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿಸಲು ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರಿ, ನಾನು ಫಿಸಿಷಿಯನ್ ಮತ್ತು ನಾನೇ ಹೃದಯ ರೋಗ ತಜ್ಞ ಇರೋದ್ರಿಂದ ನಮ್ಮಲ್ಲಿ ಬರ್ತಾರೆ. ಲಾಸ್ಟ್ ಟೈಮ್ ನಮ್ಮಲ್ಲಿ ಬಂದಿದ್ದು ಒಂದು 22 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಡೆತ್ ಆದರು. ಸೊ ಕಾರಣ ಏನಿಷ್ಟೇ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಪ್ಪ ಅಂತಂತಂದ್ರೆ, ಒಂದು ಎಲ್ಲರೂ ನಾವು ಆರೋಗ್ಯದ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ, ಒಂದನೇದ್ದು. ಎರಡನೇದ್ದು ದುಶ್ಚಟಗಳು, ಸ್ಮೋಕಿಂಗ್ ಇರ್ಬೋದು,
ಡ್ರಿಂಕ್ಸ್ ಇರ್ಬೋದು, ಅತಿ ಸಣ್ಣ ವಯಸ್ಸಿನಲ್ಲೇ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟು ತಮ್ಮ ಆರೋಗ್ಯನ ಕೆಡಿಸ್ಕೊತಾ ಇದ್ದಾರೆ. ಮೂರನೇದು ಮಾನಸಿಕವಾಗಿ ಒತ್ತಡ. ಆ ಈ ಯಾವುದೋ ಒಂದು ಸಮಸ್ಯೆಗಳನ್ನ ಬಂದಾಗ ವೈದ್ಯರಲ್ಲಿ ಬಂದು ಅದನ್ನ ಡಿಸ್ಕಸ್ ಮಾಡ್ಕೊಂಡ ಮೇಲೆ ಅದಕ್ಕೆ ಪರಿಹಾರ ಸಿಗುತ್ತೆ. ಬಟ್ ಈಗಿನ ಸಮಾಜದಲ್ಲಿ ಏನಾಗ್ತಿದೆ, ಯುವ ಪೀಳಿಗೆಗಳು ಯಾವ ದುಶ್ಚಟಕ್ಕೆ ಒಳಗಾಗ್ತಿದ್ದಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಮತ್ತು ಈ ಮೊಬೈಲ್ ಬಂದ ಮೇಲೆ ಈ ಮೊಬೈಲಿಗೇನು ಅಂಟುಕೊಂಡು ಬಹಳ ನಾವು ಈಗ ಇತ್ತೀಚೆಗೆ ಹೇಳ್ತಿದ್ವಿ, ಮೊಬೈಲ್ ಸ್ಕ್ರೀನ್ ಎಷ್ಟು ಯೂಸ್ ಮಾಡ್ತಿದ್ವಿ ಅನ್ನೋದ್ರ ಮೇಲೆ ನಮ್ಮ ಹೆಲ್ತ್ ಕಂಡೀಷನ್ ಇದಾಗುತ್ತೆ. ಸಪೋಸ್ ನಾವು ಒಂದು ದಿನದಲ್ಲಿ 5 ರಿಂದ 6 ತಾಸು ಮೊಬೈಲ್ ಸ್ಕ್ರೀನ್ ಯೂಸ್ ಮಾಡಿದ್ರೆ ಇದು ನಮ್ಮ ಕಣ್ಣಿಗೆ ಇಫೆಕ್ಟ್ ಆಗುತ್ತೆ. ಇದರಿಂದ ನಮ್ದೆಲ್ಲ ಸಿಸ್ಟಮ್ಸ್ ಎಲ್ಲ ಒಳಗಿಂದ ಇರುವಂಥ ರಕ್ತನಾಳ ಇರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲಗಳು ಚೇಂಜ್ ಆಗಿ ಈ ಡಯಾಬಿಟಿಸ್ ಇರ್ಬೋದು, ಆಮೇಲೆ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅದು ಇರ್ಬೋದು, ಥೈರಾಯ್ಡ್ ಕಾಯಿಲೆಗಳು, ಎಲ್ಲ ಕಾಯಿಲೆಗಳು ಇತ್ತೀಚಿನ ದಿನದಲ್ಲಿ ಯುವಕರಲ್ಲಿ ಕಂಡು ಬರಲಿಕ್ಕೆ ಇದೇ ಮುಖ್ಯ ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ.